ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಹಲವಾರು ವಿಧವಾದಂಥ ವಿಷಯಗಳನ್ನ ಕೊಡ್ತಾ ಬರ್ತಾ ಇದ್ದೀನಿ. ಮಾಟ ಮಂತ್ರದ ವಿಚಾರ ಕೊಟ್ಟಿದ್ದೀನಿ, ಸಿದ್ಧರುಗಳ ವಿಚಾರ ಕೊಟ್ಟಿದ್ದೀನಿ. ಹಾಗೆ ಇವತ್ತಿನ ಟಾಪಿಕ್ ಏನು ಅಂತಂದರೆ, ದುಷ್ಟಶಕ್ತಿಗಳು ದೇಹದಲ್ಲಿ ಇದ್ದರೆ ಅಥವಾ ನೆಗೆಟಿವ್ ಎನರ್ಜಿ ಇತ್ತು ಅಂದರೆ, ಅಥವಾ ಪ್ರೇತಾತ್ಮಗಳಾಗಿರ್ಬೋದು, ಅಥವಾ ಜಿನ್ ಆಗಿರ್ಬೋದು, ಜಿನ್ನಾತ್ ಆಗಿರ್ಬೋದು, ಅಥವಾ ಬ್ರಹ್ಮ ರಾಕ್ಷಸಗಳಾಗಿರ್ಬೋದು, ಈ ಥರ ಹಲವಾರು ಕ್ಯಾಟಗರೀಸ್ ಇರುತ್ತೆ ಪ್ರಿಯ ವೀಕ್ಷಕರೇ. ಇದು ಕೇಳೋಕ್ಕೆ ಒಂಥರ ಹೊಸ ಥರ ಅಂತ ಅನಿಸ್ಬೋದು, ಆದರೆ ಇವೆಲ್ಲವೂ ನಿಜ. ಇಂತಹ ನೆಗೆಟಿವ್ ಎನರ್ಜಿ ಇದ್ದಾಗ ನಮ್ಮ ಮುಖದಲ್ಲಿ ಅಥವಾ ಯಾವ ವ್ಯಕ್ತಿಯ ದೇಹದಲ್ಲಿ ಬಾಧೆ ಅನುಭವಿಸ್ತಿರ್ತಾನೋ ಆ ವ್ಯಕ್ತಿಯ ದೇಹದಲ್ಲಿ ಈ ರೀತಿಯಾದಂಥ ಮುಖ ಲಕ್ಷಣಗಳು ಇರುತ್ತೆ. ಇದನ್ನು ನೀವು ಗಮನಿಸ್ಕೋಬೇಕು. ಯಾವ ವ್ಯಕ್ತಿಗೆ ನಕಾರಾತ್ಮಕ ಶಕ್ತಿ ಅಥವಾ ನೆಗೆಟಿವ್ ಎನರ್ಜಿ ದೇಹದಲ್ಲಿ ಇದೆ ಎಂದಾಗ ಮುಖದಲ್ಲಿ, ಅದು ಹುಡುಗನೇ ಆಗಿರ್ಬೋದು, ಹುಡುಗಿನೇ ಆಗಿರ್ಬೋದು, ಒಂದು ಗಂಡಸೇ ಆಗಿರ್ಬೋದು ಅಥವಾ ಹೆಂಗಸೇ ಆಗಿರ್ಬೋದು, ಏನಾಗುತ್ತೆ ಅಂದರೆ ಮೊದಲ ಸಮಯದಲ್ಲಿ ಅಥವಾ ಫಸ್ಟ್ ಸ್ಟೇಜಲ್ಲಿ ಅಂತ ನಾವೇನು ಹೇಳ್ತೀವಿ ಗೊತ್ತೇ ಆಗಲ್ಲ. ಅವರು ಎಲ್ಲರ ಥರನೇ ಇರ್ತಾರೆ. ಆನಂತರ ದಿನಗಳಲ್ಲಿ ನಿಧಾನವಾಗಿ ಗೊತ್ತಾಗುತ್ತೆ. ಆದರೆ ಇದು ಯಾಕೆ ಈ ಥರ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತೇಳ್ಬಿಟ್ಟು ಗೊತ್ತಾಗಲ್ಲ ಕೆಲವರಲ್ಲಿ. ಆದರೆ ಹಳ್ಳಿ ಕಡೆ ನೀವು ನೋಡ್ಬೋದು, ಹೇಳ್ತಾರೆ ಏನು ಅಂದರೆ, ಏನೋ ಗಾಳಿ ಸೋಕೋಬಿಟ್ಟಿದೆ, ಏನೋ ಸೋಂಕಾಗ್ಬಿಟ್ಟಿದೆ ಅಂತ ಆ ಥರ ಎಲ್ಲ ಮಾತಾಡೋರನ್ನ ನೀವು ನೋಡಿರ್ತೀರಿ, ಅಂದರೆ ಹಳ್ಳಿ ಕಡೆ ಅಂತ ಇದ್ದಾಗ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಯಾರೂ ನಂಬೋದೇ ಇಲ್ಲ. ಇದು ಮುಖ್ಯವಾದ ಒಂದು ಪ್ರಾಬ್ಲಮ್ ಆಗಿದೆ. ಹೇಳ್ತೀವಿ ಫೇಸ್ ಈಸ್ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತ ನಾವು ಹೇಳ್ತೀವಿ. ಅದೇ ಥರ ಮುಖದ ಛಾಯೆ ಅಥವಾ ಆ ಮುಖದಲ್ಲೇ ಬದಲಾವಣೆಯಲ್ಲೇ ನಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಒಂದು ಸಲ ಇದ್ದಂಥ ರೀತಿ ಇನ್ನೊಂದು ಸಲ ಇರೋದಿಲ್ಲ ಆ ಮುಖದ ಒಂದು ಬದಲಾವಣೆ. ಹಾಗಾಗಿ ಹೇಗೆ ಅಂತಂದರೆ, ನೀವು ನೋಡ್ಬೋದು ಅವರ ಮುಖ ಒಂದು ಸತಿ ಕಪ್ಪಾಗಿರೋದು, ಒಂದು ಸತಿ ಕೆಂಪಾಗಿರೋದು, ಅಥವಾ ನಾರ್ಮಲ್ ಆಗಿರುವಂತಹ ಬಣ್ಣ ಈ ಥರ ಬರ್ತಾ ಇರ್ತದೆ. ಹಾಗೆಯೇ ಕಣ್ಣು ಕೆಳಗಡೆ ನೋಡ್ಬೋದು, ಎಷ್ಟೋ ಜನಕ್ಕೆ ತುಂಬ ಕಪ್ಪಾಗಿರುತ್ತೆ. ಅದರಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಕೆಲವರಿಗೆ ರಕ್ತಹೀನತೆ ಇದ್ರೂ ಕಣ್ಣು ಕೆಂಪಾಗುತ್ತೆ, ಕೆಲವರಿಗೆ ನಿದ್ದೆ ಇಲ್ಲದಿದ್ರೂ ಕಣ್ಣು ಕೆಳಗಡೆ ಕಪ್ಪಾಗುತ್ತೆ, ಅಥವಾ ಫಿಸಿಕಲಿ ಸ್ಟ್ರೆಸ್ಸು, ಮೆಂಟಲಿ ಸ್ಟ್ರೆಸ್ ಇದ್ರೂ ಕಣ್ಣಿನ ಕೆಳಗಡೆ ಕಪ್ಪಾಗುತ್ತೆ. ಆದರೆ ಆ ಕಪ್ಪಾಗಲಿಕ್ಕೆ ಕಾರಣ ಏನು ಅಂತ ನಾವು ನೋಡ್ಕೋಬೇಕು. ನಮ್ಮಲ್ಲಿ ಈ ಥರ ಏನಾದರೂ ಗೋಚಾರ ಆಗ್ತಾ ಇತ್ತು ಅಂತಂದಾಗ ನಾವು ದಯಮಾಡಿ ಅರ್ಥ ಮಾಡ್ಕೋಬೇಕು ಮುಖದ ಲಕ್ಷಣ. ಹಾಗೇನೇ ಅವ್ರು ಏನಾದರೂ ಒಂದು ಧ್ಯಾನಕ್ಕೆ ಕೂತಾಗ ಅಥವಾ ಒಂದು ಮಂತ್ರವನ್ನು ಪಠನೆ ಮಾಡ್ತಾ ಇದ್ದಾಗ ಅವರಿಗೆ ಇದ್ದಕ್ಕಿದ್ದಂಗೆ ದೇಹದಲ್ಲಿ ನೋವು ಶುರುವಾಗುತ್ತೆ. ಯಾಕೆ ಅಂತಂದರೆ, ಎಲ್ಲ ಏನು ಅನ್ಕೊಂಡ್ಬಿಡ್ತಾರೆ ಅಂದರೆ, ನೆಗೆಟಿವ್ ಎನರ್ಜಿ ಮೈಯಲ್ಲಿದೆ ಅಂದ ತಕ್ಷಣ ಕೂದಲು ಬಿಟ್ಕೊಂಡು ಭೂತ ಪ್ರೇತಗಳ ಥರ, ಅಂದರೆ ಆ ಥರ ಎಲ್ಲ ಕೂದಲು ಬಿಟ್ಕೊಂಡು ಕಿರ್ಚಿತಾರೆ, ಆಡ್ತಾರೆ ಅಂತ ಅಲ್ಲ. ಖಂಡಿತವಾಗ್ಲೂ ಏನಾಗುತ್ತೆ ಅಂತಂದರೆ, ಇದರಲ್ಲಿ ಬಂದು ಆ ಎನರ್ಜಿ ಏನಾಗುತ್ತೆ ಅಂದರೆ ಚಕ್ರದಲ್ಲಿ, ಅಂದರೆ ನಮ್ಮ ಸಪ್ತ ಚಕ್ರಗಳು ಅಂತ ನಾವು ಏನು ಹೇಳ್ತೀವಿ, ಆ ಸಪ್ತ ಚಕ್ರಗಳಲ್ಲಿ ಅದು ಕಳ್ಳನ ರೀತಿಯಾಗಿ ಕೂತ್ಕೊಂಡಿರುತ್ತೆ. ಪ್ರಿಯ ವೀಕ್ಷಕರಲ್ಲಿ ಮತ್ತೊಂದು ಮನವಿ, ನನ್ನ ಮಾಂತ್ರಿಕ ಬಾಧೆಯ ಕೊಟ್ಟಿರುವಂಥ ವಿಚಾರ ತುಂಬ ಅಂದರೆ ಸುಮಾರು ಜನ ಆಶೀರ್ವಾದ ಮಾಡಿದ್ದೀರಿ. ಫೋನಿನ ಮುಖಾಂತರ ಸುಮಾರು ಜನ ನನಗೆ ಮೆಸೇಜಿನ ಮುಖಾಂತರ ಆಶೀರ್ವಾದ ಮಾಡಿದ್ದೀರಿ. ಜೊತೆಗೆ ನೀವು ನಮ್ಮ ತಾಯಿ ಥರ, ಅಕ್ಕ ಥರ, ತಂಗಿ ಥರ ಅಂತ ಈ ಥರ ಎಲ್ಲ ಹಲವಾರು ಜನ ಮೆಸೇಜ್ ಹಾಕಿದ್ದೀರಿ. ತುಂಬ ಅದಕ್ಕೆ ಕೃತಜ್ಞತೆನ ನಾನು ಕೊಡ್ತೀನಿ. ಆದರೆ ಇಲ್ಲೇನಾಗ್ತಾ ಇದೆ ಅಂದರೆ, ಕೆಲವರು 8 ಸತಿ 10 ಸತಿ 15 ಸತಿ ಕಂಟಿನ್ಯೂಸ್ ನಂಗೆ ಕಾಲ್ ಮಾಡ್ತಾರೆ. ದಯವಿಟ್ಟು ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಗೂ ಅಷ್ಟೇ, ಜೊತೆಯಲ್ಲಿ ಯಾರು ನೋಡ್ತಾ ಇರ್ತೀರೋ ಅಷ್ಟೇ, ಯಾರಿಗೆ ವೈಯಕ್ತಿಕವಾದಂತಹ ಕನ್ಸಲ್ಟೇಷನ್ ಬೇಕಾಗಿದೆ ಅಥವಾ ಭೇಟಿ ಆಗಬೇಕು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಸಾಕು, ನಾನೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಯಾಕಂದರೆ ಈಗ ಈ ಥರ ಪ್ರೋಗ್ರಾಮ್ ಕೊಡ್ತಾ ಇರ್ತೀನಿ, ಅಥವಾ ನಾನೇನು ಕನ್ಸಲ್ಟೇಷನ್ ತೊಗೊಳ್ತಾ ಇರ್ತೀನಿ, ಮನೆ ಕೆಲಸಗಳಿರುತ್ತೆ. ಈ ಥರ ಎಲ್ಲ ಇದ್ದಾಗ ನೆನ್ನೆ ನಾನು ಜಪಕ್ಕೆ ಕೂತಿದ್ದೀನಿ, 20 ಸತಿ ಯಾರೋ ಫೋನ್ ಮಾಡಿದ್ದಾರೆ. ನಾನೊಂದು ಜಪ ಕೂತ್ಕೊಳ್ಳೋದು ಬೇಡವಾ, ಒಂದು ತಿಂಡಿ ತಿನ್ನೋದು ಬೇಡವಾ? ಬೆಳಗ್ಗೆನೇ ಕೆಲವ್ರು 4 ಗಂಟೆಗೆ 5 ಗಂಟೆಗೆ ಮಾಡ್ತಾರೆ. ದಯವಿಟ್ಟು ಅನ್ಯಥಾ ಭಾವಿಸಬೇಡಿ, ಯಾರೂ ಆ ಥರ ಮಾಡಬೇಡಿ. ನೀವು ಯಾರಿಗಾದರೂ ಪರ್ಸನಲ್ ಆಗಿ ನನ್ನ ಕನ್ಸಲ್ಟೇಷನ್ ಬೇಕು, ನನಗೆ ಅರ್ಥ ಆಗುತ್ತೆ ಈ ಥರ ತೊಂದರೆ ಇದ್ದಾಗ. ಎಷ್ಟೋ ಕಡೆ ಸುತ್ತಿರ್ತಾರೆ, ಹಲವಾರು ಬಾಧೆಗಳು ಅನುಭವಿಸಿರ್ತೀರಿ, ನೋವು ಅನುಭವಿಸಿರ್ತೀರಿ, ಪರಿಹಾರ ಆಗಲ್ಲ ಪ್ರಿಯ ವೀಕ್ಷಕರೇ. ಇದನ್ನು ಸತತವಾಗಿ ನಾವು ಮಾಡ್ತಾನೇ ಹೋಗಬೇಕು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಯಾರಿಗಾದರೂ ಬೇಕು ಅಂದರೆ ನನಗೆ ಮೆಸೇಜ್ ಹಾಕಿ, ನಾನೇ ಸಮಯ ಸಿಗ್ದಾಗ ಕಾಲ್ ಮಾಡ್ತೀನಿ. ಕೆಲವರು ಟ್ರೈನಲ್ಲಿ ಹೋದಾಗ ಫೋನ್ ಮಾಡೋದು, ಸ್ಕೂಟ್ರಲ್ಲಿ ಹೋಗ್ತಾ ಫೋನ್ ಮಾಡೋದು, ಈಗ ಮಳೆ ಬೇರೆ, ಆ ಥರ ಎಲ್ಲ ಮಾಡಿದಾಗ ನನ್ನ ವ್ಯಾಲ್ಯೂಯೇಬಲ್ ಟೈಮ್ ನನಗೆ ಹಾಳಾಗುತ್ತೆ.
ಹಾಗೆ ಜೊತೆಗೆ ಕಂಟಿನ್ಯೂಸ್ ಫೋನ್ ಅಂದಾಗ ಆ ರೇಡಿಯೇಷನ್ ಎಫೆಕ್ಟು ನಮ್ಮ ಫಿಸಿಕಲ್ ಬಾಡಿಗೆ ಆಗುತ್ತೆ. ನಾವು ಏನೇ ಒಂದು ಜಪ ತಪದಲ್ಲಿ ಇದ್ರೂ ಸೊ ವೈಯಕ್ತಿಕ ವಿಚಾರ ಅಂತ ಬಂದಾಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ. ಹಾಗೆಯೇ ಯಾರು ಈ ನಕಾರಾತ್ಮಕ ಶಕ್ತಿ ಇರುವಂತಹ ವ್ಯಕ್ತಿ ಧ್ಯಾನಕ್ಕೆ ಕೂತಾಗ ಅಥವಾ ಒಂದು ಮಂತ್ರವನ್ನು ಜಪಕ್ಕೆ ಅಂತ ಅವರು ಕೂತಾದಾಗ ಏನಾಗುತ್ತೆ ಅಂದರೆ ಅವರ ದೇಹದಲ್ಲಿ ನೋವುಗಳು ಸಮೇತ ಶುರುವಾಗುತ್ತೆ, ಸುಸ್ತಾಗುತ್ತೆ, ಸಂಕಟ ಆಗುತ್ತೆ. ಜೊತೆಗೆ ಅವರ ಮುಖ ಎಲ್ಲ ಒಂಥರ ಬಾಡಿ ಹೋಗುತ್ತೆ. ಎಷ್ಟು ಚೆನ್ನಾಗಿರೋರು ಕೆಲವರು ಅಷ್ಟೇ ಬಾಡಿ ಹೋಗ್ತಾರೆ. ಹಾಗೆ ಮುಖದಲ್ಲಿ ರವರವ ಅಂತ ಕೆಲವ್ರ ಮುಖ ನೀವು ನೋಡಬೇಕು, ಒಂದು ಚೂರು ನಗು ಮುಖನೇ ಇರಲ್ಲ. ಕೆಲವ್ರು ಹೇಳ್ತಾರೆ ನಾನು ಮುಂಚೆ ತುಂಬ ನಗ್ತಾ ಇದ್ದೆ, ತುಂಬ ಜಾಲಿಯಾಗಿದೆ, ತುಂಬ ಎಂಜಾಯ್ ಮಾಡ್ತಾ ಇದ್ದೆ, ತುಂಬ ಪೀಸ್ಫುಲ್ ಆಗಿದೆ ಅಂತ. ಯಾಕೋ ಈ ನಡುವೆ ತುಂಬ ಕೋಪ ಬರುತ್ತೆ, ರವ ಅಂತ ಆ ಕಣ್ಣುಗಳು ನೋಡಿದ್ರೆ ಇಷ್ಟಿಷ್ಟು ದಪ್ಪ ಬಿಡ್ತಾ ಇರ್ತಾರೆ. ಯಾಕೆ ಅಂದರೆ ಅವರ ದೇಹ ಶಾಂತವಾಗಿದ್ದರೂ ಅವರ ದೇಹದಲ್ಲಿ ಇರುವಂತಹ ನಕಾರಾತ್ಮಕ ಅಥವಾ ದುಷ್ಟಶಕ್ತಿಗಳು ಅಥವಾ ಅನ್ಯ ಆತ್ಮಗಳು ಅಥವಾ ಇತರರು ಸೇರಿಸಿರುವ ಆತ್ಮಗಳು ಅಥವಾ ಜನ್ಮಾಂತರದಿಂದ ಬಂದಿರುವ ಆತ್ಮಗಳು ಸಮೇತ ಇದ್ದಾಗ ಏನಾಗುತ್ತೆ, ನಮ್ಮ ಮನೆಯವರ ಜೊತೆ ಅಥವಾ ನಮ್ಮ ಸ್ನೇಹಿತರ ಜೊತೆ ನಾವು ಕೆಲಸ ಮಾಡುವ ಒಂದು ಕಡೆಯಲ್ಲಾಗಿರ್ಬೋದು, ನಮಗೆ ನಮ್ಮ ಮುಖದ ಛಾಯೆಯಲ್ಲೇ ಅಥವಾ ನಮ್ಮ ಮುಖದಲ್ಲೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಏನಪ್ಪ ಇವಳು ಎಷ್ಟು ಕೋಪ ಮಾಡ್ಕೋತಿದ್ದಾಳೆ, ರವ ಅಂತಿದ್ದಾಳೆ ಅಂತ. ಹಾಗೆ ಒಂದು ಸಮಯದಲ್ಲಿ ಕೋಪ ಕಾಣಿಸ್ಕೊಳ್ಳೋದು, ಇನ್ನೊಂದು ಸಮಯದಲ್ಲಿ ದುಃಖವಾದ ರೀತಿಯಲ್ಲಿ ಕಾಣಿಸ್ಕೋತಾ ಇರುತ್ತೆ. ಹಾಗೆ ಗಂಡ ಇದ್ದರೆ ಗಂಡನ ಮೇಲೆ ನಾವು ಕೂಗಾಡೋದು, ಅಥವಾ ಹೆಂಡತಿಗೆ ಇದ್ದರೆ ಗಂಡನ ಮೇಲೆ ಕೂಗಾಡೋದು, ಗಂಡನಿಗೆ ತೊಂದರೆ ಇದ್ದರೆ ಹೆಂಡತಿ ಮೇಲೆ ಕೂಗಾಡೋದು, ಅಥವಾ ಮಕ್ಕಳಿತ್ತು ಅಂದರೆ ಮಕ್ಕಳ ಮೇಲೆ ಕೋಪ ಮಾಡ್ಕೊಳ್ಳೋದು, ಕೂಗಾಡೋದು. ಅಂದರೆ ಆ ಕ್ರೋಧದ ಒಂದು ರೂಪ ಅಂತ ಏನಿದೆ, ಆ ಕ್ರೋಧದ ರೂಪವನ್ನು ಉಂಟು ಮಾಡುತ್ತೆ. ಯಾಕೆ ಅಂತಂದರೆ ಅದಕ್ಕೆ ಬೇಕಾಗಿರೋದು ಅಥವಾ ಅನ್ಯ ಆತ್ಮಗಳಿಗೆ ಅಥವಾ ಮಾಂತ್ರಿಕ ಬಾಧೆ ಆದಾಗ ಅಥವಾ ದುಷ್ಟಶಕ್ತಿಗಳಿಂದ ಸೇರಿತು ಅಂತಂದರೆ ಅದು ಏನು ಮಾಡುತ್ತೆ ಅಂದರೆ ಆ ವ್ಯಕ್ತಿಯನ್ನು, ಯಾವ ವ್ಯಕ್ತಿಯ ದೇಹದಲ್ಲಿ ಸೇರುತ್ತೆ ಆ ವ್ಯಕ್ತಿಯನ್ನು ಕೆಳಹಂತಕ್ಕೆ ತಗೊಂಡು ಹೋಗುತ್ತೆ. ಕೆಳಹಂತಕ್ಕೆ ತಗೊಂಡು ಹೋಗಿಬಿಟ್ಟು ಆ ವ್ಯಕ್ತಿಯ ಆತ್ಮದ ಅಂದರೆ ಆ ವ್ಯಕ್ತಿಯ ಆತ್ಮದಿಂದ ಈ ವ್ಯಕ್ತಿಗೆ ಆ ಆತ್ಮದ ಒಂದು ಪರಿಲೋಚನೆಯೇ ಇಲ್ಲದಂಗೆ ಮಾಡಾಕುತ್ತೆ. ಜೊತೆಗೆ ಈ ವ್ಯಕ್ತಿಯ ದೇಹವನ್ನು ಅದು ಬಳಸಲಿಕ್ಕೆ ಶುರು ಮಾಡುತ್ತೆ. ಅದು ಎಷ್ಟೇ ಸಬಲರಾಗಿದ್ದರೂ, ಅದು ಮಾನಸಿಕವಾಗಿ ಸಬಲರಾಗಿದ್ದರೂ ಅಥವಾ ದೈಹಿಕವಾಗಿ ಸಬಲರಾಗಿದ್ದರೂ ಗಂಡ ಹೆಂಡರ ಮಧ್ಯೆ ಸಮಸ್ಯೆಗಳಾಗೋದು, ಆಮೇಲೆ ಜೊತೆಗೆ ಸಮಾಜದಲ್ಲಿ ಯಾವುದೇ ರೀತಿಯ ಅವರಿಗೆ ಒಂದು ನೆರವು ಅಥವಾ ಒಂದು ಉಪಯೋಗನೇ ಸಿಗಲ್ಲ. ನೀವು ನೋಡ್ಬೋದು, ಹೇಳ್ತಾರೆ ಎಷ್ಟೋ ಜನ, ಮೇಡಮ್ ನಮಗೆ ಯಾವ ಕೆಲಸ ಆಗಲ್ಲ, ನಮ್ಮ ಮನೆಯವರೆಲ್ಲ ಕೈ ಬಿಟ್ಬಿಟ್ಟಿದ್ದಾರೆ, ತುಂಬ ನೋವಲ್ಲೇ ಇದ್ದೀವಿ, ನಾವು ತುಂಬ ಸಂಕಟ ಅನುಭವಿಸ್ತಾ ಇದ್ದೀವಿ, ತುಂಬ ಚಿಂತೆ ಆಗ್ತಾ ಇದೆ, ತುಂಬ ಕಷ್ಟ ಆಗ್ತಾ ಇದೆ, ಇದೆಲ್ಲನೂ ಅವರು ಹೇಳ್ತಾ ಇರ್ತಾರೆ. ಯಾಕೆ ಅಂದರೆ ಈ ಪ್ರೇತಾತ್ಮ ಅಥವಾ ದುಷ್ಟಶಕ್ತಿ, ಈ ನೆಗೆಟಿವ್ ಎನರ್ಜಿ ಅಥವಾ ಅನ್ಯ ಆತ್ಮಗಳು ಮೈ ಹಿಡಿದಾಗ ಮುಖದಲ್ಲಿ ಕಾಣುವಂತಹ ಒಂದು ಛಾಯೆ ಆಗಿರುತ್ತೆ. ಹಾಗೇನೇ ಸದಾ ಚಿಂತೆಯಲ್ಲಿರ್ತಾರೆ. ಕೆಲವ್ರು ನೋಡ್ಬೇಕು, ಸುಮ್ಮನೆ ಹಿಂಗೆ ಕೈ ಕೊಟ್ಕೊಳ್ಳೋದು, ಏನೋ ಯೋಚನೆ ಮಾಡ್ದಂಗೆ ಮಾಡ್ತಾ ಇರ್ತಾರೆ. ಆದರೆ ಅವ್ರು ಕೇಳಿದಾಗ ನಾನೇನೇ ಯೋಚನೆ ಮಾಡ್ತಾ ಇಲ್ಲಪ್ಪ, ನನ್ನ ಪಾಡಿಗೆ ನಾನು ಇದ್ದೀನಿ ಅಂತ. ಆದರೆ ಆ ದೇಹವನ್ನು, ಆ ವ್ಯಕ್ತಿಯ ದೇಹವನ್ನು ಈ ಆತ್ಮ ಆ ರೀತಿ ಬಳಸ್ಕೊಳ್ತಾ ಇರುತ್ತೆ. ಜೊತೆಗೆ ಮಾನಸಿಕ ನೆಮ್ಮದಿ ಇರಲ್ಲ, ಹಾಗೆ ಕೆಲಸ ಹಾಳು ಮಾಡ್ತಾ ಇರ್ತದೆ. ಎಷ್ಟೋ ಜನಕ್ಕೆ ಏನಾಗುತ್ತೆ ಅಂದರೆ ಒಂದು ಕಡೆ ಕೆಲಸ ಮಾಡ್ತಿರ್ತಾರೆ, ಇನ್ನೊಂದು ಕಡೆ ಬಿಟ್ಟು ಹೋಗೋದು, ಒಂದು ಕಡೆ ಮಾಡೋದು, ಇನ್ನೊಂದು ಕಡೆ ಬಿಟ್ಟು ಹೋಗೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಹಾಗೆ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ವ್ಯಕ್ತಿಯ ದೇಹದಲ್ಲಿ ಆಗಿರುವಂತಹ ತೊಂದರೆಗಳನ್ನು ಪರಿಗಣನೆ ಮಾಡಲ್ಲ. ಸುಮ್ಮನೆ ಆದರೂ ಮನೆ ಚೇಂಜ್ ಮಾಡೋದು, ನಾನು ಈ ಮನೇಲಿದ್ದೀನಿ, ಆ ಮನೇಲಿದ್ದೀನಿ ಅಂತಂತ. ಅಂದರೆ ಈ ಮನೆಗೆ ಬಂದಮೇಲೆ ನಂಗೆ ಪ್ರಾಬ್ಲಮ್ ಆಯಿತು, ಸೊ ನೆಕ್ಸ್ಟ್ ಮನೆ ನೋಡೋಣ ಅಂತೇಳಿ ಕೆಲವರು ಸ್ವಂತ ಮನೆ ಇರ್ತಾರೆ, ಕೆಲವರು ಅದನ್ನ ಮಾರ್ಕೊಂಡು ಹೋಗ್ತಾರೆ, ಮತ್ತೆ ಬಾಡಿಗೆ ಮನೆಗೆ ಹೋಗ್ತಾರೆ. ಇಲ್ಲ, ಖಂಡಿತವಾಗ್ಲೂ ಆ ಮುಖದಲ್ಲೇ ಅವರ ಛಾಯೆ ಗೊತ್ತಾಗುತ್ತೆ. ಹಾಗಾಗಿ ಏನು ಮಾಡಬೇಕು ಅಂತಂದರೆ, ನಿಮ್ಮಲ್ಲಿ ಒಳ್ಳೆಯ ರೀತಿಯ ಆಲೋಚನೆಯೇ ಇರುತ್ತೆ, ನಿಮ್ಮಲ್ಲಿ ಒಳ್ಳೆಯ ಸಕಾರಾತ್ಮಕ ಭಾವನೆಗಳನ್ನೇ ಬೆಳೆಸ್ಕೊಂಡಿರ್ತೀರಿ. ಆದರೆ ಯಾವಾಗ ಈ ನಕಾರಾತ್ಮಕ ಶಕ್ತಿ, ಈ ದುಷ್ಟಶಕ್ತಿ, ಅನ್ಯ ಆತ್ಮಗಳು, ಮಾಂತ್ರಿಕ ಬಾಧೆಗಳು ಯಾವಾಗ ಆಗುತ್ತೆ, ಆಗ ನೀವು ನಿಮ್ಮ ಮುಖವನ್ನೇ ಕನ್ನಡಿಲಿ ನೋಡ್ಕೊಳ್ಳಿ ಪ್ರಿಯ ವೀಕ್ಷಕರೇ. ಎಷ್ಟೊಂದು ಸುರೂಪಿಯಾಗಿದ್ದೆ ನಾನು, ಯಾಕೆ ಈ ನಡುವೆ ನನ್ನ ಮುಖ ಈ ಥರ ಆಗ್ತಾ ಇದೆ, ಕಪ್ಪಾಗ್ತಾ ಇದೆ, ಜೊತೆಗೆ ನನ್ನ ಮುಖದಲ್ಲಿರುವಂತಹ ಕಣ್ಣುಗಳು ಒಂಥರ ನಿಸ್ತೇಜವಾಗಿದೆ, ಮೀನ್ಸ್ ಒಂಥರ ಡ್ರೈ ಆಗೋದು, ಆ ಕಣ್ಣುಗಳಲ್ಲಿ ಕಳೆನೇ ಇರೋದಿಲ್ಲ ಅಂತಹ ಅದೆಲ್ಲ ಆಗ್ತಾ ಇರುತ್ತೆ. ಜೊತೆಗೆ ನಾವು ಯಾರ ಜೊತೆನಾದರೂ ಮಾತಾಡಬೇಕಾದ್ರೆ ಸರಿಯಾಗಿ ಮುಖನೇ ಕೊಟ್ಟು ಮಾತಾಡಲ್ಲ, ಸರಿಯಾಗಿ ನಿದ್ದೆ ಮಾಡೋದೇ ಇರೋದು, ಆಮೇಲೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಮೇತ ಹಾಳಾಗ್ತಾ ಇರುತ್ತೆ. ಹಾಗೆ ಕೆಲವರಲ್ಲಿ ಏನಾಗುತ್ತೆ ಅಂದರೆ, ಕೆಲವರಲ್ಲಿ ಆಲ್ಮೋಸ್ಟ್ 99% ನನ್ನ ಒಪಿನಿಯನ್ ಪ್ರಕಾರ, ನನ್ನ ಕೇಸ್ ಸ್ಟಡೀಸ್ ಪ್ರಕಾರ ಮುಖದ ಒಂಥರ ಮಂಡಲ ಅಂತ
ನಾವೇನು ಹೇಳ್ತೀವಿ, ಈ ಕೆನ್ನೆಗಳಾಗಿರ್ಬೋದು, ಇದಾಗಿರ್ಬೋದು, ಈ ಕಿವಿಗಳಾಗಿರ್ಬೋದು, ಇವೆಲ್ಲವೂ ಏನು ಕಾರಣ ಅಂತಲೇ ನಿಮಗೆ ಗೊತ್ತಾಗಲ್ಲ. ನೋವಿನಿಂದ ಕೂಡಿರ್ತದೆ. ಜೊತೆಗೆ ಈ ಉಬ್ಬುಗಳು ಅಂತ ಹೇಳ್ತೀವಿ, ಈ ಉಬ್ಬುಗಳು, ತಲೆನೋವು ಇವೆಲ್ಲ ಬರ್ತಾ ಇರುತ್ತೆ. ಕಿವಿ ನೋವು ಬರೋದು, ಜೊತೆಗೆ ಕಿವಿಯಲ್ಲಿ ಒಂಥರ ಗುಯ್ ಅನ್ಕೋತಾ ಇದ್ರೂ ಅವರ ಮುಖದಲ್ಲಿ ಅದು ಒಂದು ಚೂರು ಕಳೆನೇ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ನೀವು ಯೋಚನೆ ಮಾಡಬೇಕು, ಯಾಕೆ ನನ್ನ ಮುಖದ ಕಳೆ ಗುಂಗ್ತಾ ಇದೆ, ಯಾಕೆ ನನ್ನ ಮುಖ ಈ ಥರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ಕೆಲವರಿಗೆ 1 ರಿಂದ 6 ತಿಂಗಳು ಆಗೋಷ್ಟ್ರ ಒಳಗಡೆಗೆ ಇನ್ನೂ ನೋವು ಜಾಸ್ತಿ ಆಗುತ್ತೆ. ಬಟ್ ಅವ್ರು ಏನು ಅನ್ಕೋತಾರೆ, ಏನೋ ಸೈನೋಸೈಟಿಸ್ ಆಗಿರ್ಬೋದು ಅಥವಾ ಇದು ಮಾಡಬೇಡಿ ಅಂದರೆ ಮತ್ತೆ ಕಾಲ್ಸ್ ಮಾಡ್ತಾನೆ ಇರ್ತಾರೆ. ದಯವಿಟ್ಟು ವೀಕ್ಷಕರು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಕರೆಗಳನ್ನು ನಾನು ಇವತ್ತಿಂದ ಸ್ವೀಕರಿಸಲ್ಲ. ದಯವಿಟ್ಟು ಮೆಸೇಜ್ ಮಾಡಿ ನನಗೆ ಸಾಕು. ಆ ನಂತರದಲ್ಲಿ ಮುಖದಲ್ಲಿ ನೋವು ಹೆಚ್ಚಾಗ್ತಾ ಇರುತ್ತೆ. ಜೊತೆಗೆ ರಕ್ತಹೀನತೆ ನೋಡಿ, ಒಬ್ಬ ಮನುಷ್ಯನಿಗೆ ಹೆಣ್ಮಕ್ಳಿಗೆ 12 to 13 ಗ್ರಾಮ್ಸು ಇರಬೇಕು ರಕ್ತದಲ್ಲಿ HB ಅಂದರೆ ಹಿಮೋಗ್ಲೋಬಿನ್ ಪರ್ಸೆಂಟು, ಅಥವಾ ಗಂಡಸರಿಗೆ 13/14 ಅಂತ ಹೇಳ್ತೀವಿ. ಅವರ ದೇಹದಲ್ಲಿ ರಕ್ತ 10 ರಿಂದ 11 ಗ್ರಾಮು 12 ಗ್ರಾಮು ಇದ್ರೂ ಕಣ್ಣುಗಳು ನೀವು ನೋಡ್ಬೋದು, ಕಣ್ಣುಗಳೆಲ್ಲ ಬಿಳಿಯಾಗ್ಬಿಟ್ಟಿರ್ತದೆ. ಆ ಬಿಳಿಯಾಗಿ ಒಂಥರ ಕಣ್ಣುಗಳು ನಿಸ್ತೇಜವಾಗಿ ಹೋಗ್ತಾ ಇರುತ್ತೆ. ಜೊತೆಗೆ ಅವರ ಮುಖದಲ್ಲಿ ಹೇಳಿದೆ ಕಾಂತಿ ಇರಲ್ಲ ಅಂತ, ಹಾಗೆ ನಿದ್ದೆ ಬರದೇ ಇರೋದು, ಕಣ್ಣಿನ ಸುತ್ತ ಕಪ್ಪಾಗೋದು, ಮುಖದಲ್ಲಿ ಎಲ್ಲ ಒಂಥರ ಪಿಂಪಲ್ಸ್ ಆಗೋದು. ಯಾಕೆ ಅಂತಂದರೆ ರಕ್ತನೇ ಅವರಿಗೆ ಕಲುಷಿತವಾಗಿ ಮುಖದಲ್ಲಿ ಇಷ್ಟು ತೊಂದರೆ ಕೊಡುತ್ತೆ. ಬರೀ ಮುಖದ ಹೇಳಿದ್ದೀನಿ ನಾನು, ಕಣ್ಣುಗಳು ತೊಂದರೆ ಕೊಡುತ್ತೆ, ಮೂಗುದು, ಬಾಯಿದು ಇದೆಲ್ಲ ಒಂಥರ ಸಿಡ್ತಾ, ಒಂಥರ ನೋವು, ಈ ಥರ ಎಲ್ಲ ಆಗಿ ಮುಖ ಎಲ್ಲ ಬೆಳೆಸ್ಕೊತಾ ಇರುತ್ತೆ. ಅದೇ ರೀತಿ ಅವರು ಈ ದೇಹದಿಂದ ಅಥವಾ ಆ ವ್ಯಕ್ತಿಯ ದೇಹದಲ್ಲಿ ಆಗುತ್ತಿರುವಂಥ ಮುಖದಲ್ಲಿನೇ ಇಷ್ಟು ತೊಂದರೆ ಅನುಭವಿಸ್ತಿದ್ರೆ ದೇಹದ ಇನ್ನೂ ಈ ಥರ ಹಲವು ಭಾಗಗಳಲ್ಲಿ ಇನ್ನೆಷ್ಟು ತೊಂದರೆ ಅನುಭವಿಸ್ತಾ ಇರ್ತಾರೆ, ನೀವೇ ಯೋಚನೆ ಮಾಡಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಫೋನ್ ಮಾಡಿ ಹೇಳೋದು ನನಗೆ, ಮೇಡಮ್ 1 ದಿನದಲ್ಲೇ ಪರಿಹಾರ ಮಾಡಿಬಿಡಿ, 1 ದಿನದಲ್ಲಿ. ಏನಿದು ಮ್ಯಾಜಿಕ್ಕಾ? ಒಂದು ಮಗು ಹುಟ್ಟಿ ಬರಬೇಕಾದ್ರೆ 9 ರಿಂದ 9 ತಿಂಗಳ ಮೇಲೆ 10 ದಿನ ಸಮಯ ತಗೊಳ್ಳುತ್ತೆ. ಒಂದು ಚಿಕ್ಕ ಗಿಡವನ್ನು ನಾವು ಸೀಡ್ಸ್ ಹಾಕಿದಾಗ ಅದು ಬೆಳೆದು ಮರ ಕೊಡಬೇಕಾದ್ರೆ ಎಷ್ಟು ಸಮಯ ಬೇಕು? ಯಾವುದೇ ಒಂದು ಪರಿಹಾರಗಳನ್ನು ಮಾಡಬೇಕಾದ್ರೆ, ಒಂದು ಉಚ್ಚಾಟನೆಯನ್ನು ಮಾಡಿಸ್ಕೋಬೇಕು ಅಂತಂದಾಗ ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಸಮಯನೂ ಬೇಕು, ಕಾಲಾವಕಾಶನೂ ಬೇಕು. ಹಾಗಾಗಿ ಯಾರ್ಯಾರು ಇವತ್ತು ನನ್ನ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ, ಯಾವುದೇ ನಕಾರಾತ್ಮಕ ಶಕ್ತಿ ಆಗಿರಲಿ, ನೆಗೆಟಿವ್ ಎನರ್ಜಿ ಆಗಲಿ, ಜಿನ್ನಾಗಿರಲಿ, ಜಿನ್ನಾತಾಗಿರಲಿ, ಭೂತ ಪ್ರೇತ ಯಾವುದೇ ಆಗಿರಲಿ, ಅವರಿಗೆ ಮುಖದಲ್ಲಿ ಹಲವಾರು ರೀತಿಯಾದಂಥ, ಕೆಲವರಿಗೆ ನೋಡಬೇಕು ಬಂಗ ಥರ ಬಂದ್ಬಿಟ್ಟಿರುತ್ತೆ. ಅವರು ಸ್ಕಿನ್ನಿಗೆ ಸಂಬಂಧಪಟ್ಟಂತಹ ಹಲವಾರು ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ. ಜೊತೆಗೆ ಬಂದು ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಈ ಥರ ಎಲ್ಲ ಔಷಧಿ ತೊಗೊಂಡಿರ್ತಾರೆ, ಆದರೂ ಕಮ್ಮಿ ಆಗಲ್ಲ. ದೇಹದಲ್ಲಿ ಒಂದಲ್ಲ ಒಂದು ಭಾಗದಲ್ಲಿ ಕಪ್ಪು ರೀತಿಯಲ್ಲಿ ಇರುತ್ತೆ. ಕೆಲವರಿಗೆ ಇಲ್ಲೆಲ್ಲ ಪೂರ್ತಿ ಕಪ್ಪಾಗ್ಬಿಟ್ಟಿರ್ತದೆ, ಇಷ್ಟಿಷ್ಟು ಅಗಲಕ್ಕೆ ಕಪ್ಪಾಗ್ಬಿಟ್ಟಿರ್ತದೆ. ಅವರು ಏನೋ ಫೇಶಿಯಲ್ ಮಾಡೋದು, ಈ ನಡುವೆ ಏನೋ ಸ್ಕಿನ್ನದೇನೇನೋ ಇದಾವಲ್ಲ ಅದೆಲ್ಲ ಹಚ್ಕೋತಾರೆ, ಆದರೂ ಕಮ್ಮಿ ಆಗಲ್ಲ. ಅದ್ರ ಜೊತೆಗೆ ಅವರ ಮುಖ ರವ ಅಂತ ಇರ್ತದೆ. ಜೊತೆಗೆ ಆ ಕಣ್ಣು ನಮ್ಮಂಥವ್ರ ಮುಂದೆ ಬಂದಾಗ ಅವರ ಕಣ್ಣುಗಳು ಇನ್ನೂ ನಿಸ್ತೇಜವಾಗಿ, ಅಂದರೆ ಕಣ್ಣು ಒಳಗಡೆ ಹೋಗೋದು, ಕಣ್ಣು ತೂಗೋದು, ಕಣ್ಣು ಒಂಥರ ಕಾಂತಿ ಇಲ್ಲದೆ ಆಗುತ್ತೆ. ಪ್ರಿಯ ವೀಕ್ಷಕರೇ, ಇವತ್ತು ಬರೀ ಮುಖದಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರವನ್ನು ಹೇಳಿದ್ದೀನಿ. ಯಾರನ್ನೇ ನೋಡಿದ್ರು ಅವರು ಹೇಳ್ತಾರೆ, ಏನಿಷ್ಟು ಸಿಡಿ ಅಂತ ಇದ್ದಾಳೆ ಅವಳು, ಏನಿಷ್ಟು ಸಿಡಿ ಅಂತ ಇದ್ದಾನೆ, ಮುಂಚೆ ಚೆನ್ನಾಗಿದ್ದ, ಈಗ ಒಂದು 6 ತಿಂಗಳು ಮುಂಚೆ ನೋಡಿದ್ದೆ ಚೆನ್ನಾಗೇ ಮಾತಾಡಿದ್ದ, ಈಗ ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು. ಹಾಗಾಗಿ ದಯವಿಟ್ಟು ಪ್ರಿಯ ವೀಕ್ಷಕರು ಅರ್ಥ ಮಾಡ್ಕೋಬೇಕು. ಯಾವುದೇ ಪರಿಹಾರ ಅಂದಾಗ ಕುಲದೇವರು, ಮನೆದೇವರು, ಇಷ್ಟದೇವರು, ಗ್ರಾಮದೇವರ ಮುಖಾಂತರನೇ ಮೊರೆ ಹೋಗ್ಕೊಂಡು ನಿಮ್ಮ ಹಲವಾರು ವರ್ಷದ ಸಮಸ್ಯೆ, 50 ವರ್ಷ 60 ವರ್ಷ ಇನ್ನೇನು ಅವರ ಕಾಲಾವಕಾಶನೇ ಮುಗ್ದೋಯ್ತು ಅಂಥ ಸಮಯದವರು ನಂಗೆ ಕರೆ ಮಾಡ್ತಾ ಇದ್ದೀರಿ. ಯಾಕಂದರೆ ಕೆಲವರು ಹೇಳ್ಕೊಳ್ಳೋದು ನೋಡಿದ್ರೆ ತುಂಬ ಮನಸ್ಸಿಗೆ ನೋವಾಗುತ್ತೆ ಖಂಡಿತವಾಗ್ಲೂ ಅದ್ರ ಬಗ್ಗೆ. ಯಾಕಂದರೆ ಪ್ರತಿಯೊಂದು ವ್ಯಕ್ತಿಗೆ ಅವರದೇ ಆದಂತಹ ನೋವು, ಅವರದೇ ಆದಂತಹ ತೊಂದರೆಗಳಿದೆ. ಹಾಗಂತ ಹೇಳಿಬಿಟ್ಟು ನೀವು ಅದನ್ನು ಸೂಸೈಡ್ ಮಾಡ್ಕೊಳ್ಳೋದು, ಇದು ಮಾಡೋದು ಅವೆಲ್ಲ ಮಾಡಬೇಡಿ. ನೆನ್ನೆ ಯಾರೋ ಫೋನ್ ಮಾಡಿಬಿಟ್ಟು ನನಗೆ 4 ಗಂಟೆಗೆ ರಾಯಚೂರಿಂದ, ನಾನು ಯಾವುದೋ ಬೆಟ್ಟದ ಮೇಲೆ ನಿಂತಿದ್ದೀನಿ, ಬಿದ್ದೋಯ್ತಿದ್ದೀನಿ ಹೇಳ್ತಾನೆ ನನಗೆ. ದಯವಿಟ್ಟು ಅದಕ್ಕೆ ನನಗೆ ಈ ಥರ ಕರೆಗಳನ್ನೇ ಮಾಡಬೇಡಿ. ಏನೋ ಸಾಮಾಜಿಕ ಕಾರ್ಯ ಮಾಡ್ತಾ ಇದ್ದೀವಿ, ನಿಮಗೂ ಒಳ್ಳೇದಾಗಬೇಕು, ನಮಗೂ ಒಳ್ಳೇದಾಗಬೇಕು, ನಾವು ಕಲ್ತಿರೋ ವಿದ್ಯೆಗೆ ಅಂತ 4 ಗಂಟೆಗೆ ಆ ಥರ ಮಾಡಿಬಿಟ್ಟು ಹೇಳಿದ್ರೆ ಲಾಸ್ಟ್ ಕಾಲ್ ಯಾರು ಮಾಡಿದ್ದು ಅಂತಂದರೆ ನನಗೆ ಮಾಡಿದ್ದು ಅಂತ ನಮ್ಮನ್ನು ಹಿಡ್ಕೊಳ್ಳಲ್ವ ದಯವಿಟ್ಟು. ಹಾಗಾಗಿ ನಿಮಗೆ ಕನ್ಸಲ್ಟೇಷನ್ ಬೇಕು ಅಂತ ಇದ್ದರೆ ಪ್ರಿಯ ವೀಕ್ಷಕರು ನನಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ, ಆ ನಂತರದಲ್ಲಿ ನಾನು
ಡೇಟು ಟೈಮ್ ಕೊಡ್ತೀನಿ. ಆ ನಂತರದಲ್ಲಿ ದಯವಿಟ್ಟು ನೀವು ನನ್ನನ್ನು ಮೀಟ್ ಮಾಡ್ಬೋದು. ಸೊ ಅನ್ಯಥಾ ಭಾವಿಸಬೇಡಿ ಪ್ರಿಯ ವೀಕ್ಷಕರೇ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು. ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹಲವಾರು ಜನಕ್ಕೆ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು.